ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ದೆಹಲಿ ಕಾರು ಬ್ಲಾಸ್ಟ್ ಪ್ರಕರಣದಲ್ಲಿ ತನಿಖೆ ಚುರುಕು. ಇವತ್ತು ಕೇಂದ್ರದ ಭದ್ರತಾ ಸಂಪುಟ ಉಪಸಮಿತಿಯಿಂದ ಮಹತ್ವದ ಸಭೆ. ತಮ್ಮ ನೇತೃತ್ವದ ಸಭೆಯಲ್ಲಿ ಇಲ್ಲಿಯವರೆಗಿನ ಸಂಪೂರ್ಣ ಮಾಹಿತಿ ಪಡೆಯಲಿರುವ ಪ್ರಧಾನಿ, ಭದ್ರತಾ ಕ್ರಮಗಳ ಬಗ್ಗೆ ಚರ್ಚಿಸಲಿರುವ ಮೋದಿ. ಸ್ಫೋಟಕ್ಕೂ ಮೊದಲು ದೆಹಲಿಯ ಕನ್ಹೌಟ್ ಪ್ಲೇಸ್ಗೆ ಕಾರ್ನಲ್ಲಿ ಹೋಗಿದ್ದ ಉಮರ್, ಮಯೂರ್ ವಿಹಾರ್ ರಿಂಗ್ ರೋಡ್ ಮೂಲಕ ರೆಡ್ ಫೋರ್ಟ್ಗೆ ಎಂಟ್ರಿ. ಹಲವು ಸ್ಥಳಗಳಲ್ಲೂ ಕಾರ್ನಲ್ಲಿ ಸುತ್ತಾಡಿದ್ದರ ಬಗ್ಗೆ ಮಾಹಿತಿ. ಹನ್ನೊಂದು ದಿನಗಳ ಕಾಲ ನಿಂತಲೇ ನಿಂತಿತ್ತು I-20 ಕಾರು. ಅಕ್ಟೋಬರ್ 29ರಿಂದ ನವೆಂಬರ್ 10ರವರೆಗೆ ಆಲ್ ಫಲಾಹ್ ವಿವಿಯ ಬಳಿಯೇ ಪಾರ್ಕ್ ಮಾಡಿದ್ದ ಕಾರು. ನವೆಂಬರ್ 10ರಂದು ದಾಳಿಯ ಬಳಿಕ ಭಯದಿಂದ ಹೊರ ತೆಗೆದುಕೊಂಡು ಹೋಗಿದ್ದ ಉಮರ್. ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ತನಿಖಾ ಏಜೆನ್ಸಿಗಳು ಅಲರ್ಟ್. ರಾಜ್ಯದ ಎಲ್ಲಾ ಜೈಲುಗಳಲ್ಲಿರುವ ಶಂಕಿತರ ಉಗ್ರರ ಲಿಸ್ಟ್ ಕೊಡುವಂತೆ ಸೂಚನೆ. ಕಾರಾಗೃಹ ಇಲಾಖೆಗೆ ಸೂಚನೆ ನೀಡಿದ ಕೇಂದ್ರ ತನಿಖಾ ಏಜೆನ್ಸಿಗಳು. ಕಾರು ಬ್ಲಾಸ್ಟ್ ಬೆನ್ನಲ್ಲೇ ದೆಹಲಿ ಕಾರ್ ಡೀಲಿಂಗ್ ಮಾಫಿಯಾ ಬಗ್ಗೆ ಅನುಮಾನ. ಇದರಿಂದಲೇ ರಾಷ್ಟ್ರ ರಾಜಧಾನಿಯಲ್ಲಿ ಹೆಚ್ಚುತ್ತಿದೆ ಅಪರಾಧ ಪ್ರಕರಣಗಳು. ಹರಿಯಾಣ, ಪಂಜಾಬ್ನಲ್ಲಿ ನಕಲಿ ನಂಬರ್ ಪ್ಲೇಟ್ನ ಅಡಿ ಫೇಕ್ ರಿಜಿಸ್ಟ್ರೇಷನ್ ಮಾಡಿಸಿ ಮಾರಾಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.